ಇವತ್ತು ನಾನು ಫಸ್ಟ್ ನಂದು ಒಂದು ರಿವ್ಯೂಗೆ ಹೋಗ್ತಾ ಇದ್ದೀನಿ. ನನ್ನ ರಿವ್ಯೂ ಬಂದು ಬ್ಲೂಟೂತ್ ಹೆಲ್ಮೆಟ್. ಇದು ಒಂದು ಹೆಡ್ಫಾನ್ಸ್ ಕಡೆಯಿಂದ. ಓಕೆ. ಈ ಬ್ಲೂಟೂತ್ನ ನಾನು ತಗೊಂಡು ಆಲ್ಮೋಸ್ಟ್ 3 to 4 months ಆಯಿತು. ಇದ್ರ ಬಗ್ಗೆ ಏನಿದೆ, ಹೆಂಗಿದೆ, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಯಾವ ಥರ ವರ್ಕ್ ಆಗುತ್ತೆ, ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ನಾನು ಹೇಳಕ್ ಹೋಗ್ತಾ ಇದ್ದೀನಿ. ಫಸ್ಟ್ ಇದ್ರ ಬಗ್ಗೆ ರಿವ್ಯೂ ಮಾಡಿಬಿಡ್ತೀನಿ. ಫಸ್ಟ್ ಇದರದ್ದು ಫೀಚರ್ಸ್ ತೋರಿಸ್ತೀನಿ, ಅಂದರೆ ಏನೇನು ಫಂಕ್ಷನಾಲಿಟಿ ಅಂತ. ನೈಸ್. ಸೊ ಇದು ಬಂದು ನಿಮಗೆ ಇದೊಂದು ಬರ್ತದೆ, ಇದೊಂದಿದೆ. ಒಳಗಡೆ ನಿಮಗೆ ಇದೊಂದು ಬರುತ್ತೆ, ಈ ಥರನೂ ಮಾಡ್ಕೋಬೋದು, ಇದನ್ನು ಹಾಕ್ಬೋದು. ಆಮೇಲೆ ಇದು ಸೆಮಿ ಹೆಲ್ಮೆಟ್, ನೀವು ಇದನ್ನು ಈ ಥರನೂ ಹಾಕ್ಕೋಬೋದು. ಸೆಮಿ ಹೆಲ್ಮೆಟ್ ಬೇಕಂದರೆ ಅದನ್ನು ಮುಚ್ಬೋದು. ನಿಮ್ಗೆ ಇಲ್ಲಿ ಲಾಕ್ ಕೊಟ್ಟಿರ್ತಾರೆ, ಈ ಲಾಕ್ನ ಹಿಂಗೆ ಓದ್ಬಿಟ್ಟು ಹಿಂಗೆ ಮಾಡಿದ್ರೆ ವಾಪಸ್ ನಾರ್ಮಲ್ ಸ್ಟೇಜಿಗೆ ಬರುತ್ತೆ. ಇದ್ರದ್ದು ಒಳಗಡೆ ಇರೋ ಫಂಕ್ಷನಾಲಿಟೀಸ್ ಈ ಥರ. ಒಂದೊಂದು ಹೆಲ್ಮೆಟ್ ಈ ಥರ ಇರಲ್ಲ. ಬಟ್ ಸೆಮಿ ಹೆಲ್ಮೆಟ್ಗಂತಾನೆ ಮತ್ತೆ ಬೇರೆದೆಲ್ಲ ತಗೋಬೇಕಾಗುತ್ತೆ. ಇದರಲ್ಲಿ ಎರಡೂ ಇದೆ, ಸೆಮಿ ಮತ್ತು ಪ್ಲಸ್ ಫುಲ್ ಹೆಲ್ಮೆಟ್. ಇನ್ನೊಂದೇನೆಂದರೆ ಇದು ಇನ್ಬಿಲ್ಟ್ ಬ್ಲೂಟೂತ್. ಸೊ ಬೇರೆ ಹೆಲ್ಮೆಟ್ಗಳೆಲ್ಲ ಏನಾಗುತ್ತೆ ಅಂದರೆ ಅದಕ್ಕೆ ನೀವು ಸಪ್ರೇಟಾಗಿ ಇಂಟರ್ಕಮ್ಸ್ಗಳೆಲ್ಲ ಹಾಕಬೇಕೈತೆ. ಈ ಕಡೆ ಎಲ್ಲ ಹಿಂಗೆ ನೀವು ಇಂಟರ್ಕಮ್ ಹಾಕ್ಬಿಟ್ಟು ಒಳಗಡೆ ಎಲ್ಲ ಮೈಕ್ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಮಾಡಬೇಕು, ಈ ಕ್ವಶನ್ಸ್ ಎಲ್ಲ ತೆಗಿಬೇಕು, ಆ ಥರ ಬರುತ್ತೆ. ಬಟ್ ಇದು ಆ ಥರ ಇಲ್ಲ, ಎಲ್ಲ ಇನ್ಬಿಲ್ಟೇ ಬರುತ್ತೆ ಇದರಲ್ಲಿ. ಸೊ ಇದು ಇಲ್ಲಿ ಬರ್ಬೋದು ನೀವು, ಇದೆಲ್ಲ ಬಟನ್ಸ್ ಇದ್ದಾವೆ. ಇದು ಆನ್ ಆಫು, ಮತ್ತು ನೆಕ್ಸ್ಟ್ ಸಾಂಗ್ ಬಟನ್, ಇದು ಪಾಸ್ ಪ್ಲೇ, ಇದು ಪ್ರಿವಿಯಸ್ ಸಾಂಗ್ ಅದೆಲ್ಲ ಬರುತ್ತೆ. ಸೊ ನಾನು ಮಾಡಿಬಿಟ್ಟು ತೋರಿಸ್ತೀನಿ. ಫಸ್ಟು ಆನ್ ಮಾಡಿದ ತಕ್ಷಣ ಇದು ಲೈಟ್ ಬರುತ್ತೆ ನಮಗೆ. ಲೈಟ್ ಇದೆ, ಹಿಂದ್ಗಡೆನೂ ಲೈಟ್ ಇರುತ್ತೆ, ಹಿಂದ್ಗಡೆ ಇಲ್ಲಿ ಲೈಟ್ಸ್ ಇದೆ. ಇದು ಆನ್ ಆಗಿದೆ ಅಂತ ಅರ್ಥ ಇವಾಗ. ಇದು ಆನ್ ಆದ ತಕ್ಷಣ ನನ್ನ ಮೊಬೈಲ್ಗೆ ಆಲ್ರೆಡಿ ಕನೆಕ್ಟ್ ಇದೆ, ಆಟೋಮೆಟಿಕಾಗಿ ಕನೆಕ್ಟ್ ಆಗಿಬಿಡುತ್ತೆ. ಆಮೇಲೆ ಇದು ಚಾರ್ಜಿಂಗ್. ಸೊ ನಾನು ಇವಾಗ ಇದನ್ನು ಚಾರ್ಜ್ ಮಾಡಿ ಆಲ್ಮೋಸ್ಟ್ 1 ತಿಂಗಳು ಆಗ್ತಾ ಬಂತು. ಬಟ್ ಯೂಸ್ ಮಾಡ್ತಾ ಇದ್ದೀನಿ, ಆದರೂ ಚಾರ್ಜ್ ಇನ್ನೂ ಬರ್ತಾ ಇದೆ. ಚಾರ್ಜಿಂಗ್ ವೈಸ್ ಚೆನ್ನಾಗಿದೆ, ಫುಲ್ ಚೆನ್ನಾಗಿ ಬರುತ್ತೆ ಚಾರ್ಜ್. ಆ್ಯಕ್ಚುಲಿ ಗೊತ್ತಿಲ್ಲ ಬೇರೆ ಅದು, ನಾನು ಇದೊಂದೇ ಫಸ್ಟ್ ಯೂಸ್ ಮಾಡ್ತಾ ಇರೋದು. ಇಂಟರ್ಕಮ್ಸ್ಗಳೆಲ್ಲ ಹೆಂಗೆ ಬರ್ತವೆ ಅಂತ ಗೊತ್ತಿಲ್ಲ. ಬಟ್ ನನ್ನ ಫ್ರೆಂಡ್ ಇದ್ದಾನೆ, ಅವನು ಇಂಟರ್ಕಮ್ ಯೂಸ್ ಮಾಡೋದು. ಅವನು ಕೇಳಿದೆ ಚೆನ್ನಾಗೇ ಬರುತ್ತೆ ಅಂತ ಹೇಳ್ದ. ಬಟ್ ಗೊತ್ತಿಲ್ಲ ಇದು ಹೆಂಗಿರುತ್ತೆ ಅಂತ. ಹೌದು, ಅದು ಹೆಂಗಿರುತ್ತೆ ಅಂತ ಇಂಟರ್ಕಮ್. ಸೊ ಇದು ನೋಡ್ಬೋದು, ಪೇರ್ ಆದ ತಕ್ಷಣ ಇದೆಲ್ಲ ಬ್ಲಿಂಕ್ ಆಗ್ತಾ ಇದೆ, ಸ್ಟಾರ್ಟ್ ಆಗುತ್ತೆ, ಕಾಣಿಸ್ತಾ ಇದೆ, ಎಲ್ಲ ಬ್ಲಿಂಕ್ ಆಗುತ್ತೆ. ಹಿಂದ್ಗಡೆ ಅಷ್ಟೇ ಥರ ಲೈಟ್ ಎಲ್ಲ ಬರುತ್ತೆ. ನಿಮ್ಗೆ ಇದು ಬ್ಲೂಟೂತ್ ಒಂದು ಸ್ಟಿಕ್ಕರ್ ಬರುತ್ತೆ, ಆ್ಯಂಡ್ ಇದು ISI ಸರ್ಟಿಫೈಡು. ಆಮೇಲೆ ನಿಮಗೆ ಇದರಲ್ಲಿ ಈ ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ, ಕಾಣಿಸ್ತಾ ಇದೆಯಲ್ಲ, ಇದು ಚಾರ್ಜಿಂಗ್ ಪೋರ್ಟ್. ಇದರಲ್ಲಿ ಇಲ್ಲೇ ಒಂದು ವೆಲ್ಕ್ರೋ ಥರ ಕೊಟ್ಟಿದ್ದಾರೆ. ವೆಲ್ಕ್ರೋದಲ್ಲಿ ಇದೆ ಚಾರ್ಜಿಂಗ್. ನೀವು ಇದು ಸಿ ಟೈಪ್ ಕೇಬಲು, ಸಿ ಟೈಪ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಅಂತ. ನೀವು ಚಾರ್ಜ್ ಮಾಡ್ಕೋಬೋದು ಇಲ್ಲೇ ಆರಾಮಾಗಿ, ಏನು ತೊಂದರೆ ಇಲ್ಲ. ನಂದು ಹಾನೆಸ್ಟ್ ರಿವ್ಯೂ ಏನಂದರೆ, ನಾನು ಇದನ್ನ ಆನ್ಲೈನಲ್ಲಿ ತರಿಸಿದ್ದು. ಇದು ಬಂದ್ಬಿಟ್ಟು M ಸೈಜು, ಕಾಣಿಸ್ತಾ ಇದೆಯಲ್ಲ ಇಲ್ಲಿ M. ಬಟ್ ಇದು ನನ್ನ ತಲೆಗೆ ಅಷ್ಟೊಂದು ಫಿಟ್ ಆಗ್ತಾ ಇಲ್ಲ. ಇದ್ರೊಳಗಡೆ ಇಲ್ಲಿ ಸ್ಪೀಕರ್ಸ್ ಇದಾವೆ, ಸ್ಪೀಕರ್ಸ್ ತೋರಿಸ್ತೀನಿ ಇಲ್ಲಿ ನಿಮಗೆ. ಕಾಣಿಸ್ತಾ ಇದೆಯಾ? ಸೊ ಇದೇ ಸ್ಪೀಕರ್ಸ್, ಈ ಕಡೆ ಎರಡು ಕಡೆ ಸ್ಪೀಕರ್ಸ್ ಇದೆ. ಅದೇನಾಗಿದೆ ಅಂದರೆ ನನ್ನ ತಲೆಗೆ ಹಾಕೊಂಡಾಗ ಇಲ್ಲಿ ಪೇನಾಗಿ ಸ್ಟಾರ್ಟ್ ಆಗುತ್ತೆ. ಬಟ್ ಅದು ಮಾಸ್ಕ್ ಹಾಕೋತೀವಲ್ಲ ತಲೆಗೆ, ಬಾಲಕ್ಲಾಭ ಅಂತೀವಿ. ಸೊ ಅದು ಹಾಕೊಂಡಾಗ ಏನು ಅನ್ಸಲ್ಲ, ಆವಾಗ ಕರೆಕ್ಟಾಗಿರುತ್ತೆ. ಆ್ಯಂಡ್ ಮೈಕ್ ಬಂದ್ಬಿಟ್ಟು ಇಲ್ಲೆಲ್ಲೋ ಇದೆ, ಇದರಲ್ಲಿ ನಮ್ಗೆ ಕಾಣಿಸ್ತಾ ಇಲ್ಲ ಮೈಕು, ಬಟ್ ಇಲ್ಲೇ ಇದೆ ಮೈಕು. ಆಡಿಯೋ ವೈಸ್ ಅದೆಲ್ಲ ಓಕೆ, ಯಾಕಂದರೆ ಚೆನ್ನಾಗಿ ಕೇಳಿಸುತ್ತೆ ಎಲ್ಲನೂ. ಇದರಲ್ಲಿ ಏನೂ ತೊಂದರೆ ಇಲ್ಲ, ಆಡಿಯೋ ಗೀಡಿಯೋ ಎಲ್ಲ ಚೆನ್ನಾಗೇ ಬರುತ್ತೆ. ಬಟನ್ಸ್ ಫಂಕ್ಷನಾಲಿಟಿ, ಸೊ ಇದನ್ನು ನೀವು ಕಾಲು ಮಾಡ್ಬೋದು. ಇದರಿಂದ AI ಅಸಿಸ್ಟೆನ್ಸನ್ನು ನೀವು ಮಾತಾಡ್ಬೋದು, ಅದಕ್ಕೆ ಡೈರೆಕ್ಷನ್ಸ್ ಹಾಕಂತ ಹೇಳ್ಬೋದು, ಮತ್ತು ಬೇರೆನೆಲ್ಲ ಮಾಡ್ಬೋದು. ಸಾಂಗ್ ಹಚ್ಚಿದಾಗ ಇದು ಸ್ಟಾಪ್ ಮತ್ತು ಪ್ಲೇ ಮಾಡೋಕ್ಕೆ, ಚೇಂಜ್ ಮಾಡೋಕ್ಕೆ, ಇದು ಸ್ಟಾಪ್ ಪ್ಲೇ ಮಾಡೋಕ್ಕೆ, ಇದು ಪ್ರಿವಿಯಸ್ಗೆ. ಆಮೇಲೆ ಇದನ್ನು ಇವಾಗ ಯಾರೋ ಕಾಲ್ ಮಾಡಿರ್ತಾರೆ ಅಂದರೆ ಇದರಲ್ಲಿ 3 ಬಟನಲ್ಲಿ ಯಾವುದಾದ್ರೂ ಒಂದು ಹೋದರೆ ಕಾಲ್ ಪಿಕ್ ಆಗುತ್ತೆ. ಆಮೇಲೆ ಕಾಲ್ ಕಟ್ ಮಾಡ್ಬೇಕಂದ್ರೆ ಇದರಲ್ಲಿ ಯಾವುದಾದ್ರೂ ಒಂದು ಹೋದ್ರೆ ಕಾಲ್ ಕಟ್ ಆಗುತ್ತೆ. ಸೊ ನೀವು ಈಗ ಬೈಕ್ ರೈಡ್ ಮಾಡ್ತಾ ಇರ್ತೀರಾ, ನಿಮಗೆ ಫೋನ್ ಮುಟ್ಟೋಕ್ಕಾಗಲ್ಲ, ಬಟ್ ನೀವು ಕಾಲ್ ಮಾಡಬೇಕು. ಅದಕ್ಕೊಂದು ಆಪ್ಷನ್ ಇದೆ, ಏನಂದರೆ ರೀಸೆಂಟ್ ಕಾಲ್ ಬಂದಿರುತ್ತಲ್ಲ ಅದಕ್ಕೆ ಇಮಿಡಿಯೇಟಾಗಿ ಕಾಲ್ ಮಾಡ್ಬೋದು. ಈ ಪವರ್ ಬಟನ್ ಇದೆಯಲ್ಲ, ಇದನ್ನು 2 times ಪ್ರೆಸ್ ಮಾಡಬೇಕು. ಅದು ಇಮಿಡಿಯೇಟಾಗಿ ನಿಮ್ಗೆ ರೀಸೆಂಟ್ ಕಾಲ್ ಆಗಿರುತ್ತೆ, ಅದು ಆ ನಂಬರಿಗೆ ಡಯಲ್ ಮಾಡುತ್ತೆ. ಸೊ ನೀವು ಆರಾಮಾಗಿ ನಾನು ಮಾತಾಡ್ಬೋದು. ಸೊ ಅದೊಂದು ಒಳ್ಳೆ ಫೀಚರ್ ಇಸ್ಕೊತೀನಿ, ಯಾಕಂದರೆ ನಾನು ಲಾಂಗ್ ರೈಡ್ ಮಾಡಬೇಕಾದ್ರೆ ಅದು ಯೂಸ್ಫುಲ್ ಆಗುತ್ತೆ. ಸುಮ್ಮನೆ ಮೊಬೈಲೆಲ್ಲ ತೆಗೆದ್ಬಿಟ್ಟು ಇದು ಮಾಡೋದು ಅದೆಲ್ಲ ಅಷ್ಟೊಂದು ಇದು ಅನಿಸಲ್ಲ. ಬಟ್ ಕುಷನಿಂಗ್ ಬಂದ್ಬಿಟ್ಟು ಕುಷನಿಂಗ್ ಎಲ್ಲ ಚೆನ್ನಾಗಿದೆ, ರಿಮೂವಬಲ್
ಎಲ್ಲ ಕ್ವಶನ್ಸ್ ಎಲ್ಲ ರಿಮೂವ್ ಮಾಡ್ಬೋದು. ತೋರಿಸ್ತೇನೆ ನಿಮಗೆ. ನೋಡಿ ಈ ಥರ ಎಲ್ಲ ರಿಮೂವ್ ಮಾಡ್ಬೋದು ನೀವು. ರಿಮೂವಬಲ್ ಕ್ವಶನ್ಸ್ ಎಲ್ಲ ಇದೆ. ನಾನು ಮುಗಿಸ್ಬಿಟ್ಟಿದ್ದೆ. One eternity later. ಹಾಗೆ ಕ್ವಶನ್ಸ್ ಎಲ್ಲ ಹಾಗೆ ಹೊರಗಡೆ ಬೆಳಗ್ಗೆ ಈ ಥರ ಬರುತ್ತೆ ನಿಮಗೆ. ಹಿಂಗೆ ಅದು ಇನ್ನೊಂದು ಹೆಲ್ಮೆಟ್ ಎಲ್ಲ ಕಾಸ್ಟ್ಲಿ ಇರ್ತಾವಲ್ಲ, ಅದಕ್ಕೆಲ್ಲ ಮೆಟಲ್ಸ್ ಬರುತ್ತೆ. ಒಂದು ಥ್ರೆಡ್ ಹಾಕ್ಬಿಟ್ಟು ಹಿಂಗೆಲ್ಲ 2 ಹಾಕಬೇಕು. ಆ ಥರದ್ದಲ್ಲ, ಜಸ್ಟ್ ಪಿನ್ ಅಷ್ಟೇ ಈ ಥರ ಹಾಕೋದು ಮಾಡಿಬಿಟ್ರೆ ಈಸಿಯಾಗಿ ಹಾಕ್ಬೋದು. ಇದರಲ್ಲಿ ನಾನು ಸಾಂಗ್ ಪ್ಲೇ ಮಾಡಿ ತೋರಿಸ್ಬೋದು, ಬಟ್ ನನ್ನ ಹತ್ರ ಇರೋದು ಒಂದೇ ಫೋನ್. ಇದೇ ಫೋನಲ್ಲಿ ನಾನು ಎಲ್ಲೂ ಮಾಡಬೇಕಾಗುತ್ತೆ. ಸೊ ಸಾಂಗೆಲ್ಲ ಚೆನ್ನಾಗಿದೆ. ನನ್ನ ಹತ್ರ ಇನ್ನೊಂದು ಫೋನ್ ಬಂದಾಗ ನಿಮಗೆ ಸಾಂಗ್ ಬಗ್ಗೆ ತೋರಿಸ್ತೀನಿ. ಓವರಾಲ್ ಇದನ್ನು ಹೇಳ್ಬೇಕಂದ್ರೆ ಇದರ ಡಿಸ್ಅಡ್ವಾಂಟೇಜ್ ಒಂದೇ, ಸೈಜ್ ನಾನು ಕರೆಕ್ಟಾಗಿ ತೊಗೊಳ್ಳಿಲ್ಲ. ಸೈಜ್ ಒಂದೇ ಇದಾಯಿತು ಮ್ಯಾಟರ್. ಆಮೇಲೆ ಕುಷನ್ಸ್ ಬಂದ್ಬಿಟ್ಟು ಸ್ವಲ್ಪ ಚಿಕ್ಕದು ಅನಿಸ್ತು, ಯಾಕಂದರೆ ಈ ಫುಲ್ ಬೇಸಿಗೆ ಕವರ್ ಆಗಲ್ಲ ಅನ್ಕೋತೀನಿ. ಬಟ್ ನಂದು ಇದು ಮೀಡಿಯಮ್ ತೊಗೊಂಡಿದ್ದೀನಲ್ಲ, ಅದಕ್ಕೆ ಹೆಂಗೆ ಅನಿಸುತ್ತೆ ಏನೋ ಗೊತ್ತಿಲ್ಲ ನನಗೆ. ಬಟ್ ಸ್ಮಾಲ್ ತೊಗೊಂಡ್ರೆ ಕರೆಕ್ಟ್ ಆಗ್ಬೋದೇನೋ. ಸೊ ಅದನ್ನ ನಾನು ಚೆಕ್ ಮಾಡಿಲ್ಲ. ಇದರಲ್ಲಿ ಕಲರ್ಸು ಬರುತ್ತೆ, ಅದು ಚೆನ್ನಾಗಿದೆ. ನಾನು ರೆಡ್ ಆಗಿ ತೊಗೊಂಡಿದ್ದೇನೆ ಅಂದರೆ ನನ್ನ ಬೈಕ್ ಬಂದ್ಬಿಟ್ಟು ರೆಡ್ ಕಲರು. ಸೊ ನನ್ನ ಬೈಕ್ ಬಗ್ಗೆ ನಿಂಗೆ ರಿವ್ಯೂ ಬೇಕು ಅಂತಂದರೆ ನಾನು ಬೈಕ್ ಬಗ್ಗೆನೂ ಮಾಡ್ತೀನಿ. ನನ್ನ ಬೈಕ್ ಬಂದು TVS ರಾನಿನ್ ರೀಸೆಂಟಾಗಿ ತೊಗೊಂಡಿರೋದು. ಅದ್ರ ಬಗ್ಗೆ ನಿಮ್ಗೆ ಆನೆಸ್ಟ್ ರಿವ್ಯೂ ಬೇಕಂತ ಹೇಳಿ ಅದ್ರ ಬಗ್ಗೆನೂ ನಾವು ಮಾಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೋರ್ಸ್ ಏನು ಮಾಡಲ್ಲ, ನಿಮ್ಗೆ ಇಷ್ಟ ಆದರೆ ಅಷ್ಟೇ ಮಾಡಿ.